ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಪದ್ಮಜ ಡೋರ್ನ ಬಡಿತಾಳೆ. ರಚನಾನ ರಿಪ್ಲೈ ಏನೂ ಇರಲ್ಲ. ರಚನಾ ಏನಾದರೂ ಹೊರಟೋದ್ಲಾ? ಏನು ರಿಪ್ಲೈಯೇ ಬರ್ತಾ ಇಲ್ಲ. ಅಯ್ಯೋ ದೇವ್ರೆ, ಆ ಚೀಟಿನ ಯಾರಾದರೂ ನೋಡಿದ್ರೆ ಗಾಬರಿ ಪಟ್ಕೊಂಡು ಎದ್ದು ಹೋಗ್ತಾಳೆ. ಈ ಕಡೆ ದೇವಿ ವಜ್ರೇಶ್ವರಿಯನ್ನು ತೋರಿಸ್ತಾರೆ. ದೇವಿ ಕೇಳ್ತಾಳೆ, ಹೇಗಿದೆ ಮೈಗೆ ವಜ್ರೇಶ್ವರಿ? ಬೆಳಗ್ಗೆ ಫೋನ್ ಮಾಡಿದರೆ ಎಗ್ರಾಡ್ತಾ ಇದ್ದೆ, ಏನು ಮಾಡ್ಕೊತೀಯೋ ಮಾಡ್ಕೊ ಹೋಗು ಅಂತ ಆವಾಜ್ ಆಗ್ತಾ ಇದ್ದೆ. ಮನೆಯವ್ರ ಮುಂದೆ ನೀನು ಮಾಧುರಿನ ಸಾಯಿಸು ಇದ್ರು ವಿಡಿಯೋನ ತೋರಿಸ್ಲಾ? ನಿನ್ನ ಹೆಂಡ್ತಿನ ಸಾಯಿಸಿದವರು ಎದುರಿಗೆ ಸಿಕ್ಕಾಗ ಏನು ಮಾಡ್ತೀಯ ಅಂತ ಸಂಜೀವನ್ ಕೇಳಿದಾಗ ಅವನು ಏನು ಹೇಳ್ದ ಗೊತ್ತಾ? ಜೀವ ಹೇಳ್ತಾನೆ, ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಕೈಯನ್ನು ಸಪ್ರೇಟಾಗಿ ಕಾಲನ್ನು ಸಪ್ರೇಟಾಗಿ ಕತ್ತರಿಸಿ ಕಣ್ಣನ್ನು ಕಿತ್ತಾಕಿ ಕಿವಿನ ಕತ್ತರಿಸಿ ನಾಲ್ಗೆನ ಹೊರಗೆ ಎಳೆದು ಕುಯ್ದು ಕೇಳೋದಕ್ಕೆ ಭಯ ಆಗ್ತಾ ಇದೆಯಲ್ಲ. ಈ ಮಾತನ್ನು ದೇವಿಗೆ ಹೇಳಿರ್ತಾನೆ. ಆ ದೇವಿ ವಜ್ರೇಶ್ವರಿ ಮುಂದೆ ಹೇಳಿದಾಗ ವಜ್ರೇಶ್ವರಿ ತುಂಬ ಗಾಬರಿ ಪಟ್ಕೊಂಡು ನಡುಕ್ತಾ ಇರ್ತಾಳೆ. ತೋರಿಸ್ಲಾ ವಿಡಿಯೋನ ಅಂತ ದೇವಿ ಕೇಳಿದಾಗ ವಜ್ರೇಶ್ವರಿ ಗಾಬರಿಲಿ ಬೇಡ ಬೇಡ ಅಂತ ಮಾಧುರಿನ ದಿಂಬಲ್ಲಿ ಒತ್ತಿದ್ದನ್ನು ನೆನ್ಪು ಮಾಡ್ಕೊತಾಳೆ. ದೇವಿ ಹೇಳ್ತಾಳೆ, ಏನೋ ಒಂದು ಗಲಾಟೆ ಎಪ್ಸಿ ನೀನು ನಿನ್ನ ಮಗಳನ್ನ ಇವತ್ತಿಂದ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ಅದೇ ನಿನ್ನ ಟಾಸ್ಕು. ಮಿಸ್ ಆದರೆ ನಿನ್ನಿಷ್ಟ. ಈ ಕಡೆ ರಾಣನಿಗೆ ಚಿನ್ನದ ಗಣೇಶ ತೊಗೊಂಬ ಅಂತ ಹೇಳಿದರೆ ಮೆಟಲ್ ಗಣೇಶನ ತೊಗೊಂಬಂದು ಇಡ್ತಾನೆ. ರಾಣ ಗಣೇಶ ತಂದು ಹಿಡ್ತಿದ್ದಾಗೆ ಜೀವ ಅದನ್ನೇ ಗಮನಿಸ್ತಾ ಇರ್ತಾನೆ. ರಾಣನಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಏನೋ, ಜೀವ ಎಲ್ಲಿ ಕಂಡಿಡಿದ್ಬಿಡ್ತಾನಂತ ಗಾಬರಿಲಿರ್ತಾನೆ. ಪದೇ ಪದೇ ಜೀವ ಗಣೇಶನ ಕಡೆ ನೋಡಬೇಕಾದ್ರೆ ಈಶ್ವರ ಹೇಳ್ತಾನೆ, ಸಂಜೀವ ಊಟ ಮುಗಿಸಿ ಆಮೇಲೆ ಕತೆ ಓದಿ ಪೂಜೆನ ಮುಗಿಸೋಣ. ಮನೆಯವರೆಲ್ಲರೂ ಸೇರಿ ಬಾಳೆ ಎಲೆಯಲ್ಲಿ ಊಟಕ್ಕೆ ಕೂತ್ಕೊತಾರೆ. ಜೀವ ಹೇಳ್ತಾನೆ, ರಚ್ಚು ಬಾ ನೀನು ಕೂತ್ಕೋ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಆರ್ತಿನೂ ಕರಿತಾಳೆ, ಬಾ ಕಂದ ನೀನು ಕೂತ್ಕೊ, ನಾನು ಬಡಿಸ್ತೀನಿ ಅಂತ ಹೇಳ್ತಾಳೆ. ಆಗ ಸನ್ನೆಯಲ್ಲಿ ರಚನೆ ಹೇಳ್ತಾಳೆ, ಫಸ್ಟ್ ನೀವೆಲ್ಲ ಊಟ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಾಲ ಹೇಳ್ತಾನೆ, ಅಯ್ಯೋ ಜೀವ, ಅವ್ರಿಗೆ ಪ್ರಸಾದ ತಿನ್ಸಿದ್ರೆ ತಾನೇ ಅವ್ರ ಹೊತ್ತ ಮುಗಿಯೋದು. ಆಗ ಜೀವ ಹೇಳ್ತಾನೆ, ರಚ್ಚು ಒಂದು ಸಿಗ್ನಲ್ ಮಾಡಿದಿದ್ರೆ ಆವಾಗಲೇ ತಿನ್ನಿಸ್ತಾ ಇದ್ನಲ್ಲ. ರಚ್ಚು ಹೇಳ್ತಾಳೆ, ಸನ್ನೆಯಲ್ಲಿ ಊಟ ಮಾಡಿ ನೀವು ಅಂತ ಹೇಳ್ತಾಳೆ. ಅಷ್ಟಾಗಿ ಜೀವ ಹೇಳ್ತಾನೆ, ಎಲ್ಲರೂ ಊಟ ಮಾಡಿ. ಈ ಕಡೆ ನೋಡಿದರೆ ಅಡುಗೆಗೆ ದೇವಿ ಉಪ್ಪನ್ನು ಬೆರೆಸಿರ್ತಾಳೆ. ಹೇಗೆ ತಿಂತಾರೆ ನೋಡೋಣ ಅಂತಂದು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲರೂ ಊಟ ಮಾಡಿಬಿಟ್ಟು ಈಶ್ವರ್ ಹೇಳ್ತಾರೆ, ಅಡುಗೆ ಮಾತ್ರ ಅದ್ಭುತವಾಗಿದೆ ಅಂತ ಹೇಳಿದಾಗ ದೇವಿಗೆ ಶಾಕ್ ಆಗುತ್ತೆ. ಆಗ ಭಾಮಿನಿ ಹೇಳ್ತಾಳೆ, ಏನೇ ಹೇಳಿ ನಮ್ಮ ಸಂಜೀವನ್ ಕೈ ರುಚಿ ಅಂದರೆ ಕೈ ರುಚಿ ಅಂತಾಳೆ. ಈ ಕಡೆ ದೇವಿ ಊಟ ಮಾಡ್ತಾ ಅಡುಗೆಗೆ ಅಷ್ಟೊಂದು ಉಪ್ಪು ಸುರಿದಿದ್ನಲ್ಲ, ಆದರೂ ಇಷ್ಟು ರುಚಿಯಾಗಿದೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ವಜ್ರೇಶ್ವರಿಗೆ ದೇವಿ ಹೇಳ್ತಾಳೆ, ಚೆನ್ನಾಗಿ ಊಟ ಮಾಡಿ ಶಕ್ತಿ ಬರೆಸ್ಕೊಂಡು ಕಿರಿಕ್ ಮಾಡಬೇಕು. ನಿನಗೆ ಬೇರೆ ಆಪ್ಷನ್ ಇಲ್ಲ ವಜ್ರೇಶ್ವರಿ. ಒಂದು ಜಗಳ ಮಾಡಿ ರಚನಾನ ವಾಪಸ್ ಕರ್ಕೊಂಡು ಹೋಗು, ಇಲ್ಲ ಅಂದರೆ ನೀನು ಸಂಜೀವನ್ ಕೈಯಲ್ಲಿ ಸಾಯೋದಕ್ಕೆ ಹೋಗು, ಅಥವಾ ಜೈಲಿಗೆ ಹೋಗೋದಕ್ಕೂ ಎರಡರಲ್ಲಿ ಒಂದಕ್ಕೆ ರೆಡಿಯಾಗಿರು. ಮತ್ತೆ ಗಣೇಶನ ಹತ್ರ ಮನೆಯವರೆಲ್ಲ ಸೇರಿರ್ತಾರೆ. ಆಗ ಕನಕಾಂಬರಿ ಹೇಳ್ತಾಳೆ, ರಚನಾ ಮತ್ತೆ ಗಣೇಶನಿಗೆ ಮಹಾಮಂಗಳಾರತಿ ಮಾಡು, ಕತೆ ಓದಿ ಪೂಜೆನ ಮುಗಿಸೋಣ. ಆಗ ಸಡನ್ನಾಗಿ ಚಿನ್ನದ ಗಣೇಶನ ಕಡೆ ಕನಕಾಂಬರಿ ನೋಡಿದಾಗ, ಅಯ್ಯೋ ಇಲ್ಲಿ ಇದ್ದಿದ್ದು ಚಿನ್ನದ ಗಣೇಶ ಎಲ್ಲೋಯ್ತು, ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಚಿನ್ನದ ಗಣೇಶ ಕಾಣ್ತಾ ಇಲ್ಲ ಅಂತ ಮನೆಯವರೆಲ್ಲರೂ ಗಾಬರಿಯಾಗಿರ್ತಾರೆ. ಆಗ ಈಶ್ವರ್ ಹೇಳ್ತಾರೆ, ಅಲ್ಲ ಇಲ್ಲಿದ್ದ ಗಣೇಶ ಇಟ್ಟ ಜಾಗದಲ್ಲೇ ಮಾಯ ಆಗೋದಂದ್ರೆ ಹೇಗೆ ಸಾಧ್ಯ? ಭಾಮಿನಿ ಕೇಳ್ತಾಳೆ, ಕೃಷ್ಣ ನೀನೇನಾದರೂ ಆಟ ಆಡಿಸ್ಬೇಕಂತ ಗಣೇಶನ ಬಚ್ಚಿಟ್ಟಿದೀಯಾ? ಇಲ್ಲ ಅಜ್ಜಿ ಅಂತ ಕೃಷ್ಣ ಹೇಳ್ತಾಳೆ. ದೇವಿನೂ ಕೃಷ್ಣನಿಗೆ ಕೇಳ್ತಾಳೆ, ಕೃಷ್ಣ ಪುಟ್ಟ ದೇವ್ರ ವಿಚಾರದಲ್ಲಿ ಹೀಗೆಲ್ಲ ತಮಾಷೆ ಮಾಡಬಾರ್ದು, ತೊಗೊಂಡಿದ್ರೆ ಹೇಳಮ್ಮ ಅಂತ ಕೇಳ್ತಾಳೆ. ಇಲ್ಲ ಅತ್ತೆ ಅಂತ ಕೃಷ್ಣನೂ ಹೇಳ್ತಾಳೆ. ಜೀವ ಹೇಳ್ತಾನೆ, ಇಂಥ ವಿಷಯದಲ್ಲೆಲ್ಲ ಅವಳು ಪ್ರಾಕ್ಟಿಕಲ್, ಜೋಕೆಲ್ಲ ಮಾಡಲ್ಲ. ಬೇರೆ ಯಾರಾದರೂ ಎಲ್ಲಾದರೂ ಇಟ್ರ ಬನ್ನಿ ಹುಡ್ಕೋಣ ಅಂತ ಎಲ್ಲರೂ ಒಬ್ಬೊಬ್ಬರು ಹೋಗಿ ಹುಡುಕ್ತಾರೆ, ದಿಕ್ಕಿಗೆ ಒಬ್ಬೊಬ್ಬರು. ಈ ಕಡೆ ರಾಣ ಆ ಮೆಟಲ್ ಗಣೇಶನ್ನ ತೊಗೊಂಬಂದು ಬಾಲ ಹೋದ ಕಡೆ ಬಚ್ಚಿಟ್ಟು ಸೋಫಾದಿಂದ ಬಚ್ಚಿಟ್ಕೊಂಡಿರ್ತಾನೆ. ಅಷ್ಟರಲ್ಲಿ ಬಾಲ ಸೈಡ್ಗೆ ಹೋಗ್ತಾ ಇರ್ಬೇಕಾದ್ರೆ ಆ ಗಣೇಶನ ನೋಡಿ ಗಣೇಶ ಸಿಕ್ತು ಅಂತ ಜೋರಾಗಿ ಕಿರ್ಚ್ಕೊಂಡು ಮನೆಯವ್ರ ಹತ್ರಕ್ಕೆ ಹೋಗಿ ತೋರಿಸ್ತಾನೆ ಗಣೇಶ ಸಿಕ್ತು ಅಂತ. ಅಷ್ಟರಲ್ಲಿ ಇವನು ಮಾಡಿರೋ ಪ್ಲಾನ್ ಸಕ್ಸಸ್ ಆಯಿತು ಅನ್ನೋ ಖುಷಿಲಿ ಎದ್ದು ರಾಣ ಬರ್ತಾನೆ. ಬಾಲನ ಹತ್ರ ಇರೋ ಗಣೇಶನ ಇಸ್ಕೊಂಡು ಕನಕಾಂಬರಿ ಹೇಳ್ತಾಳೆ, ಬಾಲ ಎಲ್ಲಿತ್ತೋ ಗಣೇಶ ಮೂರ್ತಿ ಅಂತ ಕೇಳಿದಾಗ ಬಾಲ ಹೇಳ್ತಾನೆ, ಅಲ್ಲಿ ಯಾರೋ ಬಚ್ಚಿಟ್ಟಿದ್ರು, ಆಟ ಆಡಿಸ್ಬೇಕಂತ ನಮ್ಮಲ್ಲೇ ಯಾರೋ ಕಳ್ಳರು ಬಚ್ಚಿಟ್ಟಿದ್ರು ಅನಿಸುತ್ತೆ. ಆಗ ಭಾಮಿನಿ ಹೇಳ್ತಾಳೆ, ಸದ್ಯ ಗಣೇಶ ಸಿಕ್ತಲ್ಲ ಅಕ್ಕ, ಗಣೇಶನ ಅಲ್ಲಿಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರಾಣ ಹೇಳ್ತಾನೆ, ಮಾಮ್ ಒಂದು ನಿಮಿಷ ಗಣೇಶನ ಕೊಡಿ ಇಲ್ಲಿ ಅಂತ ಇಸ್ಕೊಂಡು, ಇದು ನಾನು ತಂದಿದ್ದ ಗಣೇಶ ಅಲ್ಲ. ಆಗ ಜೀವ ಕೇಳ್ತಾನೆ, ರಾಣ ಏನು ಹೇಳ್ತಾ ಇದೀಯಾ? ರಾಣ ಗಣೇಶನ ತೋರಿಸ್ದಾಗ ಜೀವ ಅದನ್ನು ನೋಡಿ, ಹೌದು ಇದು ಬಂಗಾರದ ಗಣೇಶ ಅಲ್ಲ, ಡೂಪ್ಲಿಕೇಟ್ ಗಣೇಶ. ಕನಕಾಂಬರಿ ಕೇಳ್ತಾಳೆ, ಹಾಗಾದರೆ ನಮ್ಮ ಗಣೇಶ ಮೂರ್ತಿ ಎಲ್ಲಿ? ರಾಣ ಬಾಲನ ಕಡೆಗೆ ತಿರುಗಿ ನೋಡ್ಬಿಟ್ಟು, ಬಾಲ ಒರಿಜಿನಲ್ ಗಣೇಶನ ಕೊಡು. ಆಗ ಬಾಲ ಗಾಬರಿಲಿ, ಒರಿಜಿನಲ್ ಗಣೇಶನ? ಅದ್ರ ಬಗ್ಗೆ ನನಗೆ ಗೊತ್ತು, ಅಲ್ಲಿ ಸಿಕ್ಕಿದ್ನ ನಾನು ತೊಗೊಂಬಂದು ಕೊಟ್ಟಿದ್ದೀನಿ.
ಭಾಮಿನಿಯನ್ನು ಕೋಪದಲ್ಲಿ ಕೇಳ್ತಾಳೆ, "ಏ ಬಾಲ, ಇದು ಕಾಮಿಡಿ ಮಾಡೋ ವಿಷಯ ಅಲ್ಲ. ಪೂಜೆಗೆ ಲೇಟ್ ಆಗ್ತಾ ಇದೆ, ತಂದು ಕೊಡು ಅಂತ ಕೇಳಿದಾಗ ಬಾಲ ಹೇಳ್ತಾನೆ, ಅಯ್ಯೋ ನಾನು ಅಲ್ಲಿಟ್ಟಿದ್ದ ಗಣೇಶನ ಮುಟ್ಲೇ ಇಲ್ಲ. ಆಗ ರಾಣ ಹೇಳ್ತಾನೆ, ಮತ್ತೆ ಮತ್ತೆ ಅದನ್ನೇ ಹೇಳಬೇಡ ಬಾಲ, ಕೊಡು ಅಂತ ಹೇಳಿದಾಗ ಬಾಲ ಹೇಳ್ತಾನೆ, ಅರೆ ಅಲ್ಲ ಏನ ಕೊಡೋದು? ಮತ್ತೆ ರಾಣ ರಿಪೀಟಾಗಿ ಕೇಳ್ತಾನೆ, ನೀನು ಎತ್ಕೊಂಡಿರೋ ಒರ್ಜಿನಲ್ ಚಿನ್ನದ ಗಣೇಶನ್ನ ಕೊಡು. ಈ ಕಡೆ ಕಪಿಲ್ ಮನಸ್ಸಿನೊಳಗೆ, ಅಯ್ಯೋ ಪಾಪಿ ನನ್ನ ಮಕ್ಕಳ, ನೀವು ತಪ್ಪಿಸ್ಕೊಳ್ಳೋಕ್ಕೆ ಅವನನ್ನ ಬಲಿ ಆಗ್ತಾ ಇದ್ದೀರಲ್ರೋ ಅಂತ ಮುಖಾನೇ ಚೇಂಜ್ ಮಾಡ್ತಾನೆ ಕಪಿಲ್. ಅಷ್ಟರಲ್ಲಿ ಬಾಲ ಹೇಳ್ತಾನೆ, ರಾಣ ನೀನೇನೋ ಕನ್ಫ್ಯೂಷನಲ್ಲಿದೀಯಾ. ನನಗೆ ಸಿಕ್ಕಿರೋ ಗಣೇಶನ ನಾನು ತಂದುಕೊಟ್ಟೆ ಅಷ್ಟೇ, ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಆಗ ರಾಣ ಹೇಳ್ತಾನೆ, ಲೇ ಸುಮ್ಮನೆ ಈ ನಾಟಕ ಎಲ್ಲ ಆಡಬೇಡ. ಆಗ ಬಾಲನಿಗೆ ಕೋಪ ಬಂದು, ಅಯ್ಯೋ ನಾಟಕ ಮಾಡೋ ಕರ್ಮ ನನಗೇನೋ ಇದೆ, ನೀನು ತಂದಿರೋ ವಿಗ್ರಹ ಒರಿಜಿನಲ್ ಅನ್ನೋಕ್ಕೆ ಏನು ಗ್ಯಾರಂಟಿ? ಆಗ ರಾಣ ಹೇಳ್ತಾನೆ, ಚಿನ್ನದ ವ್ಯಾಪಾರ ಮಾಡೋರಿಗೆ ನಮಗೆ ಗೊತ್ತಿರಲ್ಲ ಯಾವ್ದು ಬಂಗಾರದ್ದು ಯಾವುದು ಮೆಟಲ್ದು ಅಂತ ಹೇಳ್ತಾನೆ. ದಿನ ಬೆಳಗಾದ್ರೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋ ಫ್ಯಾಮಿಲಿ ನಮ್ಮದು. ಈ ಥರದ ಗಣೇಶ ತಂದು ಪೂಜೆ ಮಾಡೋ ಕರ್ಮ ನಮಗೇನಿದೆ? ನೋಡು, ನೀನು ಸುಮ್ಮನೆ ಆಟ ಆಡಿಸ್ಬೇಡ, ಕೊಡು ಗಣೇಶನ್ನ. ಇಲ್ಲ ಅಂದರೆ ನೀನೇ ಒರಿಜಿನಲ್ ಗಣೇಶನ್ನ ಕದ್ದಿದೀಯ ಅಂತ ಅನ್ಕೋಬೇಕಾಗುತ್ತೆ ಅಂತ ರಾಣ ಹೇಳ್ತಾನೆ. ಈ ಕಡೆ ಜೀವ ಹೇಳ್ತಾನೆ, ವೇಟ್, ಬಾಲ ನನ್ನ ಬಾಮೈದ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೀವದ ಗೆಳೆಯ, ನಮ್ಮ ಹಾಗೆ ಶ್ರೀಮಂತರ ಮನೆ ಹುಡುಗ, ನನಗೋಸ್ಕರ ಸುಖ ಸಂಪತ್ತು ಎಲ್ಲವನ್ನು ಬಿಟ್ಟು ವರ್ಷಗಟ್ಟಲೆ ಕಷ್ಟಪಡ್ತಾ ಇರೋನು. ಇವನ ಮೇಲೆ ಈ ಥರ ಆರೋಪ ಹೊರಿಸ್ತಾ ಇರೋದು ಸರಿಯಲ್ಲ ರಾಣ. ಆಗ ಕನಕಾಂಬರಿ ಹೇಳ್ತಾಳೆ, ಹಬ್ಬದ ಟೈಮಲ್ಲಿ ಅಣ್ಣ ತಮ್ಮಂದ್ರು ನೀವಿಬ್ರು ಯಾಕೆ ಜಗಳ ಮಾಡ್ಕೊತೀರಾ? ಈಗ ಪ್ರಶ್ನೆ ಇರೋದು ಚಿನ್ನದ ಗಣೇಶ ಎಲ್ಲಿ ಅಂತ. ಈ ಕಡೆ ಈಶ್ವರ್ ಹೇಳ್ತಾರೆ, ಮನೆಯಲ್ಲಿ ನಮ್ಮನ್ನು ನಾವು ಬಿಟ್ಟರೆ ಹೊರಗಿನವ್ರು ಯಾರೂ ಇಲ್ಲ. ಹಾಗಿದ್ಮೇಲೆ ಗಣೇಶ ಮಾಯ ಆಗೋಕ್ಕೆ ಹೇಗೆ ಸಾಧ್ಯ? ಅಷ್ಟರಲ್ಲಿ ರಚನಾ ಬಂದು ಆ ಪ್ರಸಾದ ಎತ್ತು ಜೀವನ ಕೈಯಲ್ಲಿ ತಿನ್ಸ್ಕೊತಾಳೆ. ಪ್ರಸಾದ ಸೇವಿಸಾದ್ಮೇಲೆ ಮೌನ ವ್ರತನ ಮುರಿತಾಳೆ ರಚನಾ. ಆಗ ಎಲ್ರನ್ನ ಕೇಳ್ತಾಳೆ, ಯಾಕೆಲ್ಲ ಗಲಾಟೆ ಮಾಡ್ತಾ ಇದ್ದೀರಾ? ಗಣೇಶ ಇಲ್ಲೇ ಇದ್ದಾನೆ ಅಂತ ಹೇಳ್ತಿದ್ದಂಗೆ ಎಲ್ಲರೂ ಆ ಕಡೆ ಗಾಬರಿಯಿಂದ ನೋಡ್ತಾರೆ. ಗಣೇಶ ಅಲ್ಲೇ ಇರುತ್ತೆ. ಈ ಕಡೆ ರಚನಾ ಮೊದಲಿಗೆ ಪ್ಲ್ಯಾನ್ ಮಾಡಿ ಗಣೇಶ ಹುಡುಕ್ಬೇಕಾದ್ರೆ ಚಿನ್ನದ ಗಣೇಶ ಬೇರೆ ಕಾಣ್ತಾ ಇಲ್ಲ. ಅದನ್ನೇ ಇಟ್ಕೊಂಡು ಈ ಮನೆಯವರು ಏನೇನು ಗಲಾಟೆ ಮಾಡ್ತಾರೋ ಗೊತ್ತಿಲ್ಲ. ಪರಿಹಾರವಾಗಿ ಏನು ಮಾಡೋದು ಅಂತ ಅತ್ತೆನ ಕೇಳೋಣ ಅಂತ ಯೋಚನೆ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗ್ತಾಳೆ ಪದ್ಮಜ ರೂಮ್ ಹತ್ರ. ಅಲ್ಲಿ ಚೀಟಿ ಬಿದ್ದಿರುತ್ತೆ, ಪದ್ಮಜ ಬರೆದಿರೋದು. ಆ ಚೀಟಿನ ಎತ್ಕೊಂಡು ರಚನಾ ಓದ್ತಾಳೆ. ಇವತ್ತು ಯಾಕೆ ನೇರವಾಗಿ ನೀನು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಬರೆದಿರುತ್ತೆ. ಹಾಗೆ ಇನ್ನೊಂದು ಚೀಟಿನ ಓದ್ತಾಳೆ. ನಿಮ್ಮ ಮಾವನವ್ರು ಇದ್ದಾಗ ನಾನು ಚಿನ್ನದ ಗಣೇಶನ ಇಟ್ಟು ಪೂಜೆ ಮಾಡ್ತಾ ಇದ್ದೆ, ನಾನು ನಿನಗೆ ಅದನ್ನು ಕೊಡ್ತೀನಿ, ನನ್ನ ಬದಲಿಗೆ ಈ ಸಲ ಪೂಜೆನ ನೀನು ಮಾಡು ಅಂತ ಬರೆದಿರ್ತಾರೆ. ರಚನೆಗೆ ಅವೆರಡು ಚೀಟಿನ ಓದ್ಬಿಟ್ಟು ತುಂಬ ಖುಷಿಯಾಗಿ ಹೋಗುತ್ತೆ. ಹಾಗೆ ಅವಳೊಂದು ಚೀಟಿನ ಬರೆಯೋಕ್ಕೆ ಶುರು ಮಾಡ್ತಾಳೆ. ಅತ್ತೆ ಗಣೇಶನ ಕೊಡಿ, ನಾನು ಪೂಜೆ ಮಾಡ್ತೀನಿ. ಡೋರ್ನ ಬಡಿತಾಳೆ. ಅಷ್ಟರಲ್ಲಿ ಪದ್ಮಜ ಅವರು ಬಂದು ರಿಪೀಟಾಗಿ ಡೋರ್ನ ಬಡಿತಾರೆ. ಹಾಗೆ ಬಡಿತಿದ್ದ ಹಾಗೆ ರಚನೆಗೆ ಖುಷಿ ಆಗುತ್ತೆ. ಅವಳು ಬರೆದಿರೋ ಚೀಟಿನ ಹಾಕ್ತಾಳೆ ವಿಂಡೋದಿಂದ. ಆಗ ಅದನ್ನು ಓದಿ ಪದ್ಮಜ ಅವರು ಸರಿ ಆಯಿತು ಅಂತ ಅವ್ರು ಬಚ್ಚಿಟ್ಟಿದ್ದು ಚಿನ್ನದ ಗಣೇಶನ ತೊಗೊಂಬಂದು ರಚನಾ ಕೈಗೆ ಕೊಡ್ತಾರೆ. ಅದನ್ನು ತಗೊಂಡು ರಚನಾ ಹೋಗ್ತಾಳೆ. ಚಿನ್ನದ ಗಣೇಶ ಕೈಗೆ ಬರ್ತಿದ್ದಾಗೆ ರಚನಾ, ಎಲ್ಲ ವಿಘ್ನಗಳನ್ನು ಪಾರು ಮಾಡಿದೆ ಅಲ್ಲಪ್ಪ ನೀನು, ಅದಕ್ಕೆ ನಿನ್ನನ್ನು ವಿಘ್ನ ವಿನಾಶಕ ಅಂತ ಹೇಳೋದು ಅಂತ ಕಣ್ಣಿಗೆ ಹೊತ್ಕೊಂಡು ಅದನ್ನು ಸೆರಗಲ್ಲಿ ಮುಚ್ಚಿಟ್ಕೊಂಡು ಯಾರಿಗೂ ಕಾಣದೇ ಇರೋ ಹಾಗೆ ತಗೊಂಡೋಗಿ ರಚನಾ ಇಟ್ಬಿಡ್ತಾಳೆ. ಅಲ್ಲಿ ನೋಡಿ ಅಂತ ಈಶ್ವರ್ ಹೇಳಿದಾಗ ಭಾಮಿನಿ ಹೇಳ್ತಾಳೆ, ಹೌದು ರೀ, ಹೂ ಕವರ್ ಆಗಿರೋದ್ರಿಂದ ನಮಗೆ ಕಾಣಿಸ್ಲೇ ಇಲ್ಲ. ಆಗ ಜೀವ ಹೇಳ್ತಾನೆ ರಾಣನಿಗೆ, ಹೀಗೇನು ಹೇಳ್ತೀಯ, ಹಿಂದೆ ಮುಂದೆ ನೋಡಿದೆ ಯಾರ ಮೇಲೂ ಆರೋಪ ಮಾಡೋಕ್ಕೆ ಹೋಗಬೇಡ, ಹಾಗೆ ನೋಡಿದ್ರೆ ನೀನೆಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತಿದೆ. ಆಗ ಈಶ್ವರ್ ಅವ್ರು ಹೇಳ್ತಾರೆ, ಸರಿ ಸರಿ, ನೀನು ರಾಣ ಈ ಕಡೆಗೆ ಬಾ, ರಚನಾ ಗಣೇಶನ ಅಲ್ಲಿಡಮ್ಮ, ಮಹಾಮಂಗಳಾರತಿ ಮಾಡಿಬಿಡ್ರಿ, ಅಷ್ಟರಲ್ಲಿ ನಾನು ಕತೆ ಓದಿ ಪೂಜೆನ ಮುಗಿಸ್ಬಿಡ್ತೀನಿ ಅಂತ ಈಶ್ವರ್ ಹೇಳ್ತಾನೆ. ಹಾಗೆ ಎಲ್ಲರೂ ಮಹಾಮಂಗಳಾರತಿ ತೊಗೊಂಡು ಕತೆನ ಓದೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ನೋಡಿದರೆ ರಾಣ ಮನಸ್ಸಲ್ಲಿ ಅನ್ಕೊತಾನೆ, ಈ ರಚನನ್ಗೆ ಬಂಗಾರದ ಗಣೇಶ ಹೇಗೆ ಸಿಕ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ದೇವಿನೂ ಅನ್ಕೊತಾಳೆ, ಪದ್ಮಜ ದೊಡ್ಡಮ್ಮನ ಹತ್ರ ಈ ಥರ ಏನಾದರೂ ಗಣೇಶ ಇತ್ತಾ, ಹಾಗಾದರೆ ಇವಳು ಹೋಗಿ ಏನಾದರೂ ಇಸ್ಕೊಂಬಂದ್ಲ, ರೂಮ್ ಕೀ ನನ್ನ ಹತ್ರ ಐತಲ್ಲ, ಹದಿಯೆಗೆ ಹೋಗಿ ಇಸ್ಕೊಂಬರ್ತಾಳೆ, ಅದರಲ್ಲೂ ಪದ್ಮಜ ದೊಡ್ಡಮ್ಮಗೆ ಇವಳು ಕಂಡ್ರೇ ಆಗಲ್ಲ, ಹಾಗಿದ್ಮೇಲೆ ಹೇಗೆ ತೊಗೊಂಬಂದ್ಲು ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ ದೇವಿ. ಕಪಿಲ್ ಮನಸ್ಸೊಳಗೆ ಅನ್ಕೊಂತಾನೆ, ಗಿಣಿ ಹೇಳಿದ್ದು ನಿಜ, ದೇವ್ರನ್ನ ಬೇಡ್ಕೊಂಡ್ರೆ ಸಂಕಷ್ಟದಿಂದ ಪಾರು ಮಾಡ್ತಾರೆ ಅನ್ನೋ ಹಾಗೆ ಬಾಲನ್ನ ಪಾರು ಮಾಡಿಬಿಡ್ತಾ ದೇವರು. ಹಾಗೆ ನೀನು ನನ್ನನ್ನು ಈ ಇನ್ಕಮ್ ಟ್ಯಾಕ್ಸಿಂದ ಕಾಪಾಡ್ಬಿಡಪ್ಪ ದೇವರೇ ಅಂತ ಮನಸ್ಸಲ್ಲೇ ಕಪಿಲ್ ಬೇಡ್ಕೊತಾನೆ. ಈ ಕಡೆ ನೋಡಿದರೆ ದೇವಿ ಮತ್ತೆ ಬಂದು ವಜ್ರೇಶ್ವರಿಗೆ ಈ ಪೂಜೆ ಮುಗಿದ ತಕ್ಷಣ ಏನಾದರೂ ಮಾಡಿ ಸಂಜೀವನ ಮೇಲೆ ಗಲಾಟೆ ತೆಗೆದ್ಬಿಡು,
ಯಾವ ಮಟ್ಟಕ್ಕಂದ್ರೆ ಕೋಪ ಬಂದು ಸಂಜೀವ ನಿನ್ನ ಕೆನ್ನೆಗೆ ಬಾರಿಸ್ಬೇಕು ಆ ಮಟ್ಟಕ್ಕೆ. ಅದನ್ನ ನೋಡಿ ರಚನನ್ಗೆ ಟೆನ್ಷನ್ ಆಗಿ ಜೀವನ್ಗೆ ಬೈಬೇಕು. ಇಲ್ಲ ಅಂದ್ರೆ ನೀನು ವಿಡಿಯೋನ ಎಲ್ಲರ ಮುಂದೆ ಪ್ಲೇ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಪದೇ ಪದೇ ಮಾಡ್ತಾ ಇರ್ತಾಳೆ ದೇವಿ. ಮತ್ತೆ ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಪ್ರಸಾದ ಕೊಡ್ತಾಳೆ ರಚನಾ. ಅಷ್ಟರಲ್ಲಿ ಜೀವ ಮತ್ತೆ ರಚನಾನಿಗೆ ಪ್ರಸಾದ ತಿನ್ನಿಸ್ತಾನೆ. ಕಾಲಿಗೂ ಅವಳು ಬಿದ್ದು ನಮಸ್ಕಾರನ ತಗೊತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.